ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ತಿಂಗಳಲ್ಲಿ ಕಟಕ ರಾಶಿಯವರ ಮಾಸಿಕ ಭವಿಷ್ಯ ಅಂದರೆ ಮೇ 2026ರಲ್ಲಿ 11ನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾವುದರ ಬಗ್ಗೆ ಕಟಕ ರಾಶಿಯವರು ಎಚ್ಚರಿಕೆ ವಹಿಸಬೇಕು? ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಹೆಲ್ತ್ ಬಗ್ಗೆ ಆಗ್ಬೋದು. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಕಟಕ ರಾಶಿಯವರು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಈ ತಿಂಗಳಲ್ಲಿ ಕಟಕ ರಾಶಿಯವರ ಮಾಸಿಕ ಭವಿಷ್ಯ ಮೇ 11ರಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಒಟ್ಟಾರೆಯಾಗಿ ಸಾರಾಂಶವನ್ನು ಹೇಳೋದಾದರೆ ಈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಆರ್ಥಿಕವಾಗಿ ವರದಾನ ಅಂತಲೇ ಹೇಳಬಹುದು. ಮೇ 15ರಿಂದ ಲಾಭದ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಸೂರ್ಯ ಬುಧರ ಪ್ರವೇಶವು ಆರ್ಥಿಕವಾಗಿ ವಿಶೇಷ ಲಾಭಗಳನ್ನು ತರುತ್ತದೆ. ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ. ಇನ್ನು ಐಷಾರಾಮಿಗಾಗಿ ಖರ್ಚುಗಳು. ಮೇ 14ರಂದು ಶುಕ್ರನು 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರುವುದರಿಂದ ನೀವು ಪ್ರಯಾಣಗಳು, ಮನೆ ಅಲಂಕಾರ ಮತ್ತು ವೈಯಕ್ತಿಕ ಐಷಾರಾಮಿಗಾಗಿ ಸಂತೋಷದಿಂದ ಖರ್ಚನ್ನು ಮಾಡುತ್ತೀರಿ ಸ್ನೇಹಿತರೆ. ಅದೇ ರೀತಿ ಕೆರಿಯರ್ನಲ್ಲಿ ಮುನ್ನುಗ್ಗುವಿಕೆ ಅಂತಲೇ ಹೇಳಬಹುದು. ಅಂದರೆ ಮೇ 11ರಂದು ಕುಜನು ದಶಮ ಸ್ಥಾನಕ್ಕೆ ಅಂದರೆ 10ನೇ ಮನೆಗೆ ಪ್ರವೇಶಿಸಿ ಅದ್ಭುತವಾದಂತಹ ರುಚಕ ಯೋಗ ಮತ್ತು ದಿಗ್ಬಲವನ್ನು ನೀಡುವುದರಿಂದ ಕಚೇರಿಯಲ್ಲಿ ನಿಮಗೆ ಎದುರೇ ಇರುವುದಿಲ್ಲ. ಹಾಗಿದ್ರೆ ಗ್ರಹಗಳ ಸಂಚಾರ ಹೇಗಿರಲಿದೆ ಕಟಕ ರಾಶಿಯವರಿಗೆ ಅನ್ನೋದನ್ನ ನೋಡೋದಾದರೆ, ಈ ತಿಂಗಳಲ್ಲಿ ಕರ್ಕಟಕ ರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರಗಳು ಮತ್ತು ಅವುಗಳ ಆಧಿಪತ್ಯಗಳ ಬಗ್ಗೆ ಹೇಳೋದಾದರೆ, ಅದರ ಪ್ರಭಾವಗಳ ಬಗ್ಗೆ ಹೇಳೋದಾದರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು. ಮೇ 11ರಿಂದ ಅಂದರೆ ಮೊದಲನೇದಾಗಿ ಗ್ರಹ ಬಂದು ಕುಜ 5-10 ಅಧಿಪತಿಯಾಗಿರುವಂತಹ ಯೋಗಕಾರಕ ಸ್ನೇಹಿತರೆ. ಕುಜ 10ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುತ್ತದೆ. ಮೇ 11ರಿಂದ ಕರ್ಮದ ಸ್ಥಾನದಲ್ಲಿ ದಿಗ್ಬಲ, ವೃತ್ತಿಯಲ್ಲಿ ಅಧಿಕಾರ, ಯೋಗ ಅಸಾಧಾರಣ ಅಂತಲೇ ಹೇಳಬಹುದು. ಧೈರ್ಯ ಕೀರ್ತಿ ಹೆಚ್ಚಾಗಲಿದೆ. ಇನ್ನು ಸೂರ್ಯ 2ನೇ ಅಧಿಪತಿಯಾಗಿರುವಂತಹ ಸೂರ್ಯ ಧನಕಾರಕ ಅಂತಲೇ ಹೇಳಬಹುದು. 10ನೇ ಮನೆಯಲ್ಲೇ ಮತ್ತು 11ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತದೆ. ಮೇ 14ರವರೆಗೆ 10ರಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಅಂದರೆ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸನ್ನು ನೀಡಲಿದೆ. 14ರಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಮೇ 15ರಿಂದ ಸಂಚಾರವನ್ನು 11ರಲ್ಲಿ ಮಾಡುವಾಗ ಧನ ಲಾಭಗಳು, ಆಸೆಗಳ ಈಡೇರಿಕೆ ಹೆಚ್ಚಾಗಬಹುದು. ಇನ್ನು ಬುಧ 3 ಮತ್ತು 12ನೇ ಅಧಿಪತಿಯಾಗಿರುವ ಬುಧ 10ನೇ ಮನೆಯಲ್ಲಿ ನಂತರ 11ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತಿದೆ. ಮೇ 15ರಿಂದ 11ನೇ ಮನೆಯಲ್ಲಿ ಸಂವಹನದ ಮೂಲಕ ಲಾಭಗಳು. ಮೇ 29ರಂದು 12ಕ್ಕೆ ಸಂಚಾರವನ್ನು ಮಾಡಿ ಸಂಚರಿಸಲಿದೆ ಸ್ನೇಹಿತರೆ. ಇದರಿಂದನೂ ಕೂಡ ಲಾಭಗಳು, ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು ಬುಧನ ಸಂಚಾರದ ಸಮಯದಲ್ಲಿ. ಇನ್ನು ಶುಕ್ರ 4 ಮತ್ತು 11ನೇ ಅಧಿಪತಿಯಾಗಿರುವಂತಹ ಶುಕ್ರ 11ನೇ ಮನೆಯಿಂದ ಮತ್ತು 12ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸಲಿದೆ. ಮೇ 14ರವರೆಗೆ 11ರಲ್ಲಿ ಸ್ವಕ್ಷೇತ್ರದಲ್ಲಿ ರಿಯಲ್ ಎಸ್ಟೇಟ್ ಲಾಭಗಳು. ಮೇ 14ರಿಂದ 12ರಲ್ಲಿ ಐಷಾರಾಮಿಗಾಗಿ ಖರ್ಚುಗಳು, ಪ್ರಯಾಣಗಳು ಹೆಚ್ಚಾಗಲಿದೆ. ಇನ್ನು ಗುರು 6 ಮತ್ತು 9ನೇ ಅಧಿಪತಿಯಾಗಿರುವಂತಹ ಗುರು 12ನೇ ಮನೆಯಲ್ಲಿ ಮಿಥುನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚಾರ, ಆಧ್ಯಾತ್ಮಿಕ ಪ್ರಯಾಣಗಳು, ಧಾರ್ಮಿಕ ಕಾರ್ಯಗಳಿಗಾಗಿ ವೆಚ್ಚ, ಅದೃಷ್ಟದಲ್ಲಿ ಸ್ವಲ್ಪ ವಿಳಂಬ ಹೆಚ್ಚಾಗಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾವಣೆಗಳು ಕಂಡುಬರಲಿದೆ. ಇನ್ನು ಒಟ್ಟಾರೆಯಾಗಿ ತಿಳಿಸೋದಾದರೆ ಕಟಕ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ಅಂದರೆ, ಕಟಕ ರಾಶಿಯವರಿಗೆ ಮೇ 2026 ವೃತ್ತಿಪರವಾಗಿ ಮತ್ತು ಆರ್ಥಿಕವಾಗಿ ದೊಡ್ಡ ತಿರುವುಗಳನ್ನು ನೀಡುವಂತಹ ಮಾಸವಾಗಿದೆ. ಈ ತಿಂಗಳು ನಿಮ್ಮ ಜಾತಕ ಚಕ್ರದ ಅತ್ಯಂತ ಪ್ರಮುಖವಾದಂತಹ ದಶಮ ಅಂದರೆ 10ನೇ ಮನೆ ಮತ್ತು ಲಾಭದ ಮನೆ
11ನೇ ಸ್ಥಾನಗಳಲ್ಲಿ ಗ್ರಹಗಳ ಬಹಳ ಬಲವಾಗಿವೆ ಸ್ನೇಹಿತರೆ. ಮುಖ್ಯವಾಗಿ ಮೇ 11ರಂದು ನಿಮ್ಮ ರಾಶಿಗೆ ಯೋಗಕಾರಕನಾದಂತಹ ಕುಜನು 10ನೇ ಮನೆಯಲ್ಲಿ ಸ್ವಕ್ಷೇತ್ರಕ್ಕೆ ಕಾಲಿಡುವುದು ನಿಮ್ಮ ಕೆರಿಯರ್ಗೆ ರಾಕೆಟ್ನಂತಹ ಬೂಸ್ಟ್ ನೀಡುತ್ತದೆ. ಆ ನಂತರ ಮೇ 15ರಂದು ಸೂರ್ಯನು ಲಾಭದ ಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಪ್ರಥಮಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಿದ್ದರೂ ಕೂಡ ದ್ವಿತೀಯಾರ್ಧದಲ್ಲಿ ಬರುವ ಲಾಭಗಳು ನಿಮ್ಮನ್ನು ಸಂತೋಷದ ಕಡಲಲ್ಲಿ ತೇಲಿಸುತ್ತವೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಕಟಕ ರಾಶಿಯವರು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಒಂದೊಂದಾಗಿ ಹೇಳೋದಾದರೆ ವ್ಯಾಪಾರ ವ್ಯವಹಾರದ ಬಗ್ಗೆ ಮೊದಲನೇದಾಗಿ ಹೇಳೋದಾದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಸ್ವಯಂ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಗ್ರಹಗಳ ಸಂಚಾರದ ಸಮಯದಲ್ಲಿ ಹೂಡಿಕೆಯನ್ನು ಮಾಡಬಹುದಾ, ಇದರಿಂದ ಲಾಭ ಇದೆಯಾ ಅನ್ನೋದನ್ನ ಕೇಳೋದಾದರೆ ಕಟಕ ರಾಶಿಯವರಿಗೆ ಸಪ್ತಮಾಧಿಪತಿಯಾದಂತಹ ವ್ಯಾಪಾರಕಾರಕ ಶನಿ ಭಾಗ್ಯದ ಸ್ಥಾನದಲ್ಲಿ 9ನೇ ಮನೆಯಲ್ಲಿ ಸ್ಥಿರವಾಗಿದ್ದಾರೆ. ಇದು ವ್ಯಾಪಾರದಲ್ಲಿ ನಿಧಾನವಾದಂತಹ ಆದರೆ ಸ್ಥಿರವಾದ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಆದರೆ ವ್ಯಾಪಾರಿಗಳಿಗೆ ತಿಂಗಳ ಪ್ರಥಮಾರ್ಧದಲ್ಲಿ 11ನೇ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರನ ಸಂಚಾರದಿಂದಾಗಿ ರಿಯಲ್ ಎಸ್ಟೇಟ್, ಹೋಟೆಲ್ಗಳು, ವಾಹನಗಳು ಮತ್ತು ಬ್ಯೂಟಿ ಉತ್ಪನ್ನಗಳ ವ್ಯಾಪಾರವನ್ನು ಮಾಡುವವರಿಗೆ ಉತ್ತಮ ಲಾಭಗಳು ಬರುತ್ತವೆ ಅಂತಲೇ ಹೇಳಬಹುದು. ಇನ್ನು ಮೇ 15ರ ನಂತರ ಲಾಭದ ಸ್ಥಾನದಲ್ಲಿ ಸೂರ್ಯ ಬುಧರ ಸಂಯೋಗದಿಂದಾಗಿ ಗುತ್ತಿಗೆಗಳು, ಸರ್ಕಾರಿ ಟೆಂಡರ್ಗಳು ಸುಲಭವಾಗಿ ಸಿಗುತ್ತವೆ. ವ್ಯಾಪಾರ ವಿಸ್ತರಣೆಗೆ ಇದು ಸಕಾಲ ಅಂತಲೇ ಹೇಳಬಹುದು. ಹೊಸದಾಗಿ ಪಾಲುದಾರಿಕೆಯಲ್ಲಿ ಏನಾದರೂ ಸಹಿಯನ್ನು ಹಾಕಬೇಕು, ಒಪ್ಪಂದವನ್ನು ತೆಗೆದುಕೊಳ್ಬೇಕು ಅಂದರೆ ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ. 3ನೇ ವ್ಯಕ್ತಿಯ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಯಾಕಂದರೆ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ನಷ್ಟವನ್ನು ನೋಡಬೇಕಾಗುತ್ತದೆ. ಹೂಡಿಕೆಯನ್ನು ಮಾಡಬೇಕು ಅಂತಂದ್ರೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಿ ಖಂಡಿತವಾಗಿಯೂ ಲಾಭವನ್ನು ನೋಡಲಿದ್ದೀರಿ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಇದು ಅತ್ಯುತ್ತಮ ತಿಂಗಳು, ಮಾಸ ಅಂತಲೇ ಹೇಳಬಹುದು. ತಿಂಗಳ ಆರಂಭದಿಂದ ಮೇ 15ರವರೆಗೆ ಧನಾಧಿಪತಿಯಾದಂತಹ ಸೂರ್ಯ ದಶಮ ಸ್ಥಾನದಲ್ಲಿ 10ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತಾನೆ. ಇದು ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿರುವಂತಹ ಉದ್ಯೋಗಿಗಳಿಗೆ ಉತ್ತಮ ನಾಯಕತ್ವದ ಅವಕಾಶಗಳನ್ನು ತರುತ್ತದೆ ಸ್ನೇಹಿತರೆ. ಇನ್ನು ಮೇ 11ರಂದು ನಿಮ್ಮ ರಾಶಿಗೆ ರಾಜಯೋಗ ಬರಲಿದೆ. ಅಂದರೆ ರಾಜಯೋಗ ಕಾರಕನಾದಂತಹ ಕುಜನು ಕೂಡ 10ನೇ ಮನೆಗೆ ಸ್ವಕ್ಷೇತ್ರವಾದಂತಹ ಮೇಷಕ್ಕೆ ಪ್ರವೇಶಿಸುವುದರೊಂದಿಗೆ ಅಲ್ಲಿ ಕುಜನು ದ್ವಿಗ್ಬಲ ಮತ್ತು ಅದ್ಭುತವಾದಂತಹ ಕಾರ್ಯಕ್ಷಮತೆಯನ್ನು ಪಡೆಯುತ್ತಾನೆ ಅಂತಲೇ ಹೇಳಬಹುದು. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು, ಕೆಲಸವನ್ನು ಪೂರ್ಣಗೊಳಿಸುವ ವೇಗ ನಿಮ್ಮ ಅಧಿಕಾರವನ್ನು ಆಶ್ಚರ್ಯಗೊಳಿಸುವಂತೆ ಮಾಡಲಿದೆ ಸ್ನೇಹಿತರೆ. ಅಷ್ಟು ಆನೆಸ್ಟಾಗಿ ಕೆಲಸವನ್ನು ಮಾಡ್ತೀರಾ ಅಂತಲೇ ಹೇಳಬಹುದು. ಇನ್ನು ದ್ವಿತೀಯಾರ್ಧದಲ್ಲಿ ಮೇ 15ರ ನಂತರ ಸೂರ್ಯ ಮತ್ತು ಬುಧ 11ನೇ ಸ್ಥಾನವಾದಂತಹ ಋಷಭಕ್ಕೆ ಹೋಗುವುದರಿಂದ ಮೊದಲು 15 ದಿನಗಳಲ್ಲಿ ನೀವು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ, ಬಡ್ತಿ ಅಥವಾ ವರ್ಗಾವಣೆ ಬಯಸುವವರಿಗೆ ಅನುಕೂಲಕರ ಸ್ಥಾನ ಬದಲಾವಣೆ ಲಭಿಸಬಹುದು. ಆದರೆ 10ನೇ ಮನೆಯಲ್ಲಿರುವಂತಹ ಕುಜನಿಂದಾಗಿ ನಿಮ್ಮ ಕೆಳಹಂತದ ಸಿಬ್ಬಂದಿಯ ಮೇಲೆ ಸ್ವಲ್ಪ ಕೋಪವನ್ನು ಪ್ರದರ್ಶಿಸುವ ಸಾಧ್ಯತೆ ಇದೆ. ಇದನ್ನು ನಿಯಂತ್ರಿಸಿಕೊಳ್ಬೇಕಾಗುತ್ತದೆ. ವೃತ್ತಿ ಜೀವನದಲ್ಲಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಟ್ಟಾಯಿತು. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕವಾಗಿ ಈ ತಿಂಗಳು ದ್ವಿಮುಖ ಪ್ರಯೋಜನಗಳನ್ನು ನೀಡುತ್ತದೆ. ಮೊದಲನೇದಾಗಿ ಆದಾಯ. ಮೇ 15ರಂದು ದ್ವಿತೀಯಾಧಿಪತಿಯಾದಂತಹ ಧನಾಧಿಪತಿಯಾದಂತಹ ಸೂರ್ಯನು ಲಾಭದ ಸ್ಥಾನಕ್ಕೆ ಅಂದರೆ 11ನೇ ಮನೆಗೆ ಹೋಗುವುದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ನಿಮ್ಮ ಸಂವಹನ ಕೌಶಲ್ಯಗಳ ಮೂಲಕ, ಸಾಮಾಜಿಕ ನೆಟ್ವರ್ಕ್ ಮೂಲಕ ಹೆಚ್ಚುವರಿ ಹಣವನ್ನು ಸಂಪಾದಿಸುತ್ತೀರಿ. ಎರಡನೇದು ವೆಚ್ಚ ಅಂದರೆ ಖರ್ಚುಗಳು. ಮೇ 14ರಂದು ಲಾಭಾಧಿಪತಿಯಾದ ಶುಕ್ರನು ವ್ಯಯ ಸ್ಥಾನವಾದಂತಹ 12ನೇ ಮನೆಗೆ ಅಂದರೆ ಮಿಥುನಕ್ಕೆ ಪ್ರವೇಶಿಸಿ ಭಾಗ್ಯಾಧಿಪತಿಯಾದಂತಹ ಗುರುವಿನೊಂದಿಗೆ ಸೇರುತ್ತಾರೆ. ಇದರಿಂದಾಗಿ ನಿಮ್ಮ ಬಳಿ ಹಣವಿದ್ದರೂ ಕೂಡ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು, ಮನೆಯನ್ನು ಸುಂದರವಾಗಿ ಅಲಂಕರಿಸಲು ಅಥವಾ ತೀರ್ಥಯಾತ್ರೆ ಮತ್ತು ವಿದೇಶಿ ಪ್ರಯಾಣಗಳಿಗಾಗಿ ಖರ್ಚಾಗುತ್ತದೆ. ಇವು ಸಂತೋಷವನ್ನು ನೀಡುವಂತಹ ಖರ್ಚುಗಳಾಗಿರುವುದರಿಂದ ಹೆಚ್ಚಾಗಿ ಚಿಂತಿಸುವ ಅಗತ್ಯವಿಲ್ಲ. ಚಿಂತಿಸುವುದು ಯಾವಾಗ ಅಂದರೆ ಸ್ನೇಹಿತರೆ, ಬೇಡದ ವಸ್ತುಗಳನ್ನು ಖರೀದಿ ಮಾಡಿ ಇನ್ನು ಪದೇ ಪದೇ ಆನ್ಲೈನ್ ಶಾಪಿಂಗನ್ನು ಮಾಡಿ ಅದು ಮುಂದಿನ ದಿನಗಳಲ್ಲಿ ಯೂಸ್ ಆಗದಿದ್ದಾಗ ಸ್ನೇಹಿತರೆ ಚಿಂತಿಸುವ ಅಗತ್ಯ ಇರುತ್ತದೆ. ಆದರೆ ಈ ಖರ್ಚುಗಳು ಚಿಂತಿಸುವಂತಹ ಅಗತ್ಯವಿಲ್ಲ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ.
ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹೆಲ್ತ್ ಬಗ್ಗೆ, ಅಂದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ 10ನೇ ಮನೆಯಲ್ಲಿ ಸೂರ್ಯ ಮೇ 14ರವರೆಗೆ ಮತ್ತು ಕುಜ ಮೇ 11ರಿಂದ ಇರುವುದರಿಂದ ನಿಮ್ಮಲ್ಲಿ ದೈಹಿಕ ಬಲ ಏರಳವಾಗಿರುತ್ತದೆ. ಆದರೆ ಈ ಕ್ರೂರ ಗ್ರಹಗಳು ಕೆಲಸದ ಬಗ್ಗೆ ವಿಪರೀತವಾಗಿ ಕಾಳಜಿಯನ್ನು ನೀಡಿ ಮಾನಸಿಕ ಒತ್ತಡಕ್ಕೆ ಗುರಿ ಮಾಡುತ್ತವೆ. ಕೆಲಸದ ಒತ್ತಡದಿಂದ, ರಕ್ತದೊತ್ತಡದಿಂದ BP ಹೆಚ್ಚಾಗುವಂತಹ ಅಪಾಯವಿದೆ ಅಂತಲೇ ಹೇಳಬಹುದು. ಹಾಗೆಯೇ 12ನೇ ಮನೆಯಲ್ಲಿ ಮಿಥುನದಲ್ಲಿ ಮತ್ತು ಗುರು ಶುಕ್ರರ ಸಂಯೋಗದಿಂದ ಹೊಟ್ಟೆ ಉಬ್ಬರ ಮತ್ತು ಪ್ರಯಾಣದಿಂದಾಗಿ ನಿದ್ರಾಹೀನತೆ ಸಮಸ್ಯೆಗಳು ಎದುರಾಗಬಹುದು. ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡುವುದು, ಕೆಲಸದ ನಡುವೆ ವಿಶ್ರಾಂತಿಯನ್ನು ಪಡೆಯುವುದು ಬಹಳ ಮುಖ್ಯ. ನಿಮ್ಮ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಕಾಳಜಿ ವಹಿಸಿ ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಕಟಕ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ ಧನ ಮತ್ತು ಕುಟುಂಬದ ಸ್ಥಾನಾಧಿಪತಿಯಾದಂತಹ ಸೂರ್ಯನು ಮೊದಲು 10ನೇ ಮನೆಯಲ್ಲಿ, ನಂತರ 11ನೇ ಮನೆಯಲ್ಲಿ ಇರುವುದರಿಂದ ನೀವು ಕೌಟುಂಬಿಕ ಜವಾಬ್ದಾರಿಗಳನ್ನು ನಿಮ್ಮ ಹೆಗಲ ಮೇಲೆ ಹೊತ್ತು ಸಮರ್ಥವಾಗಿ ನಿಭಾಯಿಸುತ್ತೀರಿ. ನಿಮ್ಮ ಮಾತಿನ ಶೈಲಿ ಸ್ವಲ್ಪ ಪ್ರಾಬಲ್ಯದಿಂದ ಕೂಡಿದ್ದರೂ ನಿಮ್ಮ ಉದ್ದೇಶ ಒಳ್ಳೆಯದಾಗಿರುವುದರಿಂದ ಕುಟುಂಬದ ಸದಸ್ಯರು ಅರ್ಥ ಮಾಡಿಕೊಳ್ಳುತ್ತಾರೆ. ಮೇ 14ರಂದು ಶುಕ್ರನು 12ನೇ ಮನೆಗೆ ಹೋಗುವುದರಿಂದ ಜೀವನ ಸಂಗಾತಿಯೊಂದಿಗೆ ದೂರ ಪ್ರಯಾಣಗಳನ್ನು ಮಾಡುತ್ತೀರಿ. ಇದು ನಿಮ್ಮ ನಡುವಿನ ಪ್ರೀತಿ ಮತ್ತು ಏಕಾಂತವನ್ನು ಹೆಚ್ಚಿಸುತ್ತದೆ. ಆದರೆ 12ನೇ ಮನೆಯಲ್ಲಿ ಗುರುವಿರುವುದರಿಂದ ಮನೆಯಲ್ಲಿ ಯಾವುದೇ ಹಬ್ಬ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಸಂಬಂಧಿಕರ ಆಗಮನ, ತಾತ್ಕಾಲಿಕ ಸಂಭ್ರಮದ ವಾತಾವರಣ ಇರುತ್ತದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ಪ್ರಾರಂಭಗೊಳ್ಳಲಿದೆ ಸ್ನೇಹಿತರೆ. ಮದುವೆ ಯೋಗ, ಸಂತಾನ ಭಾಗ್ಯದ ವಾರ್ತೆಯನ್ನು ಕೇಳಲಿದ್ದೀರಿ. ಇನ್ನು ಅದೇ ರೀತಿ ಅಡಚಣೆಯಿಂದ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳುವುದಕ್ಕೆ ಶುರುವಾಗಲಿದೆ. ಇದರಿಂದ ಕಟಕ ರಾಶಿಯವರು ಸ್ನೇಹಿತರೆ ಒಟ್ಟಾರೆಯಾಗಿ ಫ್ಯಾಮಿಲಿಯಲ್ಲಿ ಸುಖ, ಸಂಪತ್ತು, ನೆಮ್ಮದಿ ಹೆಚ್ಚಳವಾಗಲಿದೆ ಅಂತಲೇ ಹೇಳಬಹುದು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಪಂಚಮಾಧಿಪತಿಯಾದ ಕುಜನು 10ನೇ ಮನೆಯಲ್ಲಿ ಬಲವಾದ ಸ್ಥಾನಕ್ಕೆ ಹೋಗುವುದರಿಂದ ಇಂಜಿನಿಯರಿಂಗ್, ಮೆಡಿಷನ್ ಮತ್ತು ಪೊಲೀಸ್ ಸೇನಾ ಸಂಬಂಧಿತ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ಅತ್ಯದ್ಭುತವಾದ ಸಮಯ. ಇನ್ನು ಡಿಪ್ಲೊಮೊ ಇಂಜಿನಿಯರಿಂಗ್ ಓದುವ ವಿದ್ಯಾರ್ಥಿಗಳಿಗೂ ಕೂಡ ಸ್ನೇಹಿತರೆ ಇದು ಅದ್ಭುತವಾದ ಸಮಯ ಅಂತಲೇ ಹೇಳ್ಬೋದು. ಮೇ ತಿಂಗಳು ಅಧ್ಯಯನವನ್ನು ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಮೇ 15ರ ನಂತರ 11ನೇ ಮನೆಯಲ್ಲಿ ಬುಧನು ಸೇರುವುದರಿಂದ ಗ್ರೂಪ್ ಸ್ಟಡೀಸ್ ಮೂಲಕ, ಸ್ನೇಹಿತರ ಮೂಲಕ ನಿಮ್ಮ ಸಂದೇಹಗಳು ಪರಿಹಾರವಾಗುತ್ತವೆ ಅಂತಲೇ ಹೇಳ್ಬೋದು. ಅಧ್ಯಯನದ ಕಡೆ ಏನೇ ಸಮಸ್ಯೆಗಳಿದ್ರೂ ಕೂಡ ಸ್ನೇಹಿತರೆ ಗ್ರೂಪ್ ಸ್ಟಡೀಸ್ ಪ್ರಕಾರ ಸ್ನೇಹಿತರೆ ಅವೆಲ್ಲವೂ ಬಗೆಹರಿಯುತ್ತವೆ. ಇನ್ನು ತಂದೆ ತಾಯಿಯ ಮಾತನ್ನು ಪಾಲಿಸುವುದು, ಗುರು ಹಿರಿಯರನ್ನು ಗೌರವಿಸುವುದರಿಂದ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯಿಂದ, ಏಕಾಗ್ರತೆಯಿಂದ ಅಧ್ಯಯನವನ್ನು ಮಾಡಿದಲ್ಲಿ ಖಂಡಿತವಾಗಿಯೂ ಉನ್ನತ ಫಲಿತಾಂಶವನ್ನು ಕಟಕ ರಾಶಿಯ ವಿದ್ಯಾರ್ಥಿಗಳು ಗಳಿಸಲಿದ್ದೀರಿ ಅಂತ ಹೇಳ್ತಾ, ಇನ್ನು ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. 2026 ಮೇ ತಿಂಗಳಲ್ಲಿ ಈ ಪರಿಹಾರಗಳನ್ನು ಅನುಸರಿಸಿ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ. 10ನೇ ಮನೆಯಲ್ಲಿ ಕುಜನಿಂದ ಉಂಟಾಗುವ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು 12ನೇ ಮನೆಯಲ್ಲಿ ಗುರು ಶುಕ್ರರಿಂದ ಬರುವಂತಹ ಅನಗತ್ಯ ಖರ್ಚುಗಳನ್ನು ತಪ್ಪಿಸಲು ಈ ಪರಿಹಾರಗಳನ್ನು ಪಾಲಿಸಿ. ಮೊದಲನೇದಾಗಿ ಶಿವ ಮತ್ತು ದುರ್ಗಾ ಆರಾಧನೆ, ಅಂದರೆ ನಿಮ್ಮ ರಾಶಿಯ ಅಧಿಪತಿ ಚಂದ್ರ ಮಾನಸಿಕ ನೆಮ್ಮದಿಗಾಗಿ ಪ್ರತಿ ಸೋಮವಾರ ಶಿವಾಲಯದಲ್ಲಿ ಅಭಿಷೇಕವನ್ನು ಮಾಡಿಸಿ ಮತ್ತು ಮಂಗಳವಾರದಂದು ದುರ್ಗಾದೇವಿಗೆ ಕೆಂಪು ಹೂಗಳಿಂದ ಪೂಜೆ ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಇನ್ನು ದಕ್ಷಿಣಾಮೂರ್ತಿ ಸ್ತೋತ್ರ, 12ನೇ ಮನೆಯಲ್ಲಿರುವ ಗುರು ಭಗವಾನನ ಅನುಗ್ರಹಕ್ಕಾಗಿ ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. ಇದು ಸೂಕ್ತ ಸಮಯದಲ್ಲಿ ಸರಿಯಾದ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಇನ್ನು ಮೌನ ಮತ್ತು ತಾಳ್ಮೆ, ಕಚೇರಿಯಲ್ಲಿ ಸ್ನೇಹಿತರೆ ಕುಜನ ಆವೇಶದಿಂದಾಗಿ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳು ಬಾರದಂತೆ ತಡೆಯಲು ನಿಮ್ಮ ಕೆಳ ಹಂತದವರೊಂದಿಗೆ ಪ್ರೀತಿಯಿಂದ, ತಾಳ್ಮೆಯಿಂದ ಮಾತನಾಡುವುದು ಉತ್ತಮ ಪರಿಹಾರ ಅಂತಲೇ ಹೇಳಬಹುದು. ಕಟಕ ರಾಶಿಯವರಿಗೆ ಈ ಸಣ್ಣ ಪುಟ್ಟ ಪರಿಹಾರದಿಂದ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಈ ಪರಿಹಾರಗಳನ್ನು ಅನುಸರಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.